ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದೆ ಅಂದರೆ, ನಾಳೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಈ ಸಂಕ್ರಾಂತಿ ಹಬ್ಬಗೆ ಒಂದು ಶುಭವಾರ್ತೆ, ಕೇವಲ 3 ದಿನಗಳಲ್ಲಿ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಈ ಸಂಕ್ರಾಂತಿ ಹಬ್ಬದ ದಿನ ಈ ಶುಭವಾರ್ತ ಸಾಯಿಯಪ್ಪ ಏನು ಕೊಡ್ತಾ ಇದ್ದಾರೋ ಕೇಳಿಬಿಟ್ಟು ಅದನ್ನು ಯಾವ ಥರ ನಾವು ಆಚರಿಸಬೇಕು ಈ ವಿಡಿಯೋ ಪೂರ್ತಿಯಾಗಿ ನೋಡಿಬಿಟ್ಟು ಎಲ್ಲರೂ ಪ್ರಯತ್ನಿಸಿ. ಖಂಡಿತ ನೀವು ಅಂದ್ಕೊಂಡಿರೋದು, ನಿಮ್ಮ ಬೇಡಿಕೆ, ನಿಮ್ಮ ಇಚ್ಛೆಗಳು 3 ದಿನಗಳಲ್ಲಿ ಈಡೇರಬೇಕು ಅಂತ ನಾನು ಕೂಡ ಆ ಸಾಯಿಯಪ್ಪಗೆ ಬೇಡ್ಕೊತೀನಿ. ಯಾರ್ಯಾರು ಅವರ ಜೀವನದಲ್ಲಿ ಕಷ್ಟಗಳು ಅನುಭವಿಸ್ತಾ ಇರ್ತಾರೋ, ನಿಮ್ಮ ಸಮಸ್ಯೆಗಳು ಶಾಶ್ವತವಾಗಿ ದೂರ ಆಗಬೇಕು ಅಂತ ಇವತ್ತು ಈ ಸಂದೇಶವನ್ನು ನಿಮಗೋಸ್ಕರ ತಂದಿದ್ದೀನಿ. ಪ್ರತಿಯೊಬ್ಬರೂ ಕೂಡ ನಾಳೆ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗಿನ ಜಾವ 5 ಗಂಟೆ ಸಮಯದಲ್ಲಿ ಈ ಚಿಕ್ಕ ಕೆಲಸವನ್ನು ಮಾಡಿ. ಇದು ನಾಳೆ, ನಾಡಿದ್ದು ಮತ್ತು ಶುಕ್ರವಾರ 3 ದಿನಗಳಲ್ಲಿ ಕಂಟಿನ್ಯೂ ಆಗಿ ಈ ಪರಿಹಾರವನ್ನು ಮಾಡಬೇಕು. ಈ ಥರ ನೀವು ಮಾಡಿದ್ರೆ ಖಂಡಿತ ನೀವು ಏನು ಅಂದ್ಕೊಂಡು ಈ ಪರಿಹಾರವನ್ನು ಮಾಡ್ತಾ ಇದ್ದೀರೋ, ಸಂಕಲ್ಪ ಏನು ಅಂದ್ಕೊಂಡು ಮನಸ್ಸಿನಲ್ಲಿ ನೀವು ಈ ಪರಿಹಾರವನ್ನು ಮಾಡ್ತೀರೋ ಅದು ಖಂಡಿತ ನೆರವೇರುತ್ತೆ. ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ. ಮೊದಲು ನಾಳೆ ಬೆಳಗ್ಗಿನ ಜಾವ ತಲೆ ಸ್ನಾನ ಮಾಡಿದ ನಂತರ, ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ ನಂತರ, ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತೀರಲ್ವ, ಹಬ್ಬದ ದಿನ ನೀವು ಏನೇನು ಮಾಡ್ತೀರೋ ಅದೆಲ್ಲ ಮಾಡಿ ಸಾಯಿಯಪ್ಪ ಮುಂದೆ ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಇದೊಂದು ನೀವು ಅರ್ಥ ಮಾಡಿಕೊಂಡು ಮಾಡಿದ್ರೆ ಖಂಡಿತ ನಿಮಗೆ ತೊಂದರೆಗಳಿರೋದೆಲ್ಲ ಕೂಡ ನಿಮ್ಮ ಮನೆಯಲ್ಲಿ ಹೋಗುತ್ತೆ. ನೆಗೆಟಿವಿಟಿ ಅನ್ನೋದು ಕೂಡ ಬೇಗ ದೂರ ಆಗುತ್ತೆ. ಮೊದಲು ಸಾಯಿಯಪ್ಪ ವಿಗ್ರಹ ಇದ್ದರೆ ಸ್ವಲ್ಪ ನೀರಿನಿಂದ ಅಭಿಷೇಕ ಮಾಡಿ, ನಂತರ ಚೆನ್ನಾಗಿ ಒರೆಸ್ಬಿಟ್ಟು ಗಂಧ ಕುಂಕುಮ ಹಚ್ಚಬೇಕು. ಆಮೇಲೆ ಅಲಂಕರಣೆ ನಿಮ್ಮಿಷ್ಟ, ಯಾವ ಥರ ಮಾಡ್ತೀರೋ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಮಾಡ್ಬೋದು. ಒಂದು ವೈಟ್ ಪೇಪರ್ ತಗೊಂಡು ವೈಟ್ ಪೇಪರಲ್ಲಿ ನಿಮ್ಮ ಸಂಕಲ್ಪನೆ, ನೀವು ಏನು ಆಗಬೇಕು ಅಂತ ಅನ್ಕೊತಾ ಇರ್ತೀರೋ, ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇರೋವಂಥ ಬೇಡಿಕೆ ಏನಿದೆಯೋ ಅದು ನಮಗೆ ಖಂಡಿತ ಈಡೇರಬೇಕು ಅನ್ನೋದು ಅದರಲ್ಲಿ ಬರಿಬೇಕು. ಬರೆದಿದ ನಂತರ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು. ಆಮೇಲೆ 1 ರೂಪಾಯಿ ಅಥವಾ 2 ರೂಪಾಯಿ ಕಾಯಿನನ್ನು ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು. ನಂತರ ಬೇವಿನ ಸೊಪ್ಪು ತರಬೇಕು. ಬೇವಿನ ಸೊಪ್ಪಿಂದ ಇನ್ನೊಂದು ಚಿಕ್ಕ ಕೆಲಸ ಮಾಡಿ, 108 ಬೇವಿನ ಎಲೆಗಳು ತಗೊಂಡು ಒಂದೊಂದು ಎಲೆದಲ್ಲಿ ನಿಮ್ಮ ಸಂಕಲ್ಪನೆ ಏನಿದೆಯೋ ಅದು ಮನಸ್ಸಿನಲ್ಲಿ ಹೇಳ್ಕೊತ ಅದರಲ್ಲಿ ಓಂ ಸಾಯಿರಾಮ್ ಅಂತ ಬರಿಬೇಕು. ಓಂ ಸಾಯಿರಾಮ್ ಅಂತ ಬರೆದಿದ ನಂತರ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು. ಮತ್ತೆ ಇನ್ನೊಂದು ಎಲೆನ ತಗೊಳ್ಳೋದು, ಓಂ ಸಾಯಿರಾಮ್ ಅಂತ ಬರೆಯೋದು, ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು. ಒಂದೊಂದು ಎಲೆಗೂ ಓಂ ಸಾಯಿರಾಮ್ ಅಂತ ಬರಿಬೇಕು. ಒಂದೊಂದು ಎಲೆಗೂ ಬರೆಯುವಾಗ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆ 100% ನನಗೆ ಈ ವಾರದಲ್ಲೇ ಸಾಯಿಯಪ್ಪ ಈಡೇರಿಸುತ್ತಾರೆ ಅಂತ ಕಾನ್ಫಿಡೆಂಟಲ್ಲಿ ಸಾಯಿಯಪ್ಪ ಮೇಲೆ ನಂಬಿಕೆಯಿಂದ ನೀವು ಒಂದೊಂದು ಎಲೆಗೂ ಹೇಳ್ಕೊತಾ ಇರಬೇಕು. ಈ ಥರ 108 ಎಲೆಗಳು ಸಾಯಿಯಪ್ಪ ಪಾದಗಳ ಮುಂದೆ ಇಡ್ತಾ ಇರಬೇಕು. ಕೊನೆಯಲ್ಲಿ ಸಾಯಿಯಪ್ಪಗೆ ಆರತಿ ಕೊಡಬೇಕು. ಆರತಿ ಕೊಟ್ಟಿದ ನಂತರ ಸಾಯಿಯಪ್ಪ ಮುಂದೆ ಸ್ವಲ್ಪ ಹೊತ್ತು ಕೊಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆಗಳು ಇದೆಯೋ, ನೀವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗಬೇಕು ಅನ್ನೋದು ಸಾಯಿ ಮುಂದೆ ಕೂತ್ಕೊಂಡು ಒಂದು 5 ನಿಮಿಷ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಆಮೇಲೆ ಒಂದು ತೆಂಗಿನಕಾಯಿನ ಹೊಡಿಬೇಕು. ಆಮೇಲೆ ಸಾಯಿಯಪ್ಪಗೆ ನೈವೇದ್ಯ ಅಂತ ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತೀರೋ ಅದನ್ನೇ ಸಾಯಿಯಪ್ಪಗೆ ಕೊಡಿ, ಪರವಾಗಿಲ್ಲ. ಆಮೇಲೆ ರಾತ್ರಿ ಮಲಗುವ ಮುನ್ನ, ನಾಳೆ ಸಂಕ್ರಾಂತಿ ಹಬ್ಬ ಸಮಯದಲ್ಲಿ ನಾಳೆ ರಾತ್ರಿ ಮಲಗುವ ಮುನ್ನ ಹಸುಗೆ ಅಥವಾ ಇರುವೆಗೆ ಸ್ವಲ್ಪ ಸಕ್ಕರೆ ಅಥವಾ ನೀವು ಏನು ಮಾಡಿರ್ತಿರೋ ಪ್ರಸಾದ ಅಂತ ಅದನ್ನು ಹಸುವಿಗೂ ತಿನ್ನಿಸ್ಬೋದು, ಅಥವಾ ನಾಯಿಗಳಿಗೂ ಹಾಕ್ಬೋದು, ಅಥವಾ ಇರುವೆಗೂ ಹಾಕ್ಬೋದು. ಈ ಥರ ನಿಮಗೆ ಯಾವ ಜೀವಿ ಅನುಕೂಲವಾಗಿ ಸಿಗುತ್ತೋ ಆ ಸಮಯಕ್ಕೆ ನೀವೇನು ಪ್ರಸಾದ ಮಾಡಿರ್ತೀರೋ ಅದನ್ನು ಅದಕ್ಕೆ ತಿನ್ನಿಸ್ಬೇಕು. ಈ ಥರ ನಾಳೆ ಸಂಕ್ರಾಂತಿ ಹಬ್ಬದ ದಿನ ಮಾಡ್ತೀರಾ. ಓಂ ಸಾಯಿರಾಮ್ ಅಂತ ಬರೆದಿರೋ ಅಂಥ ಬೇವಿನ ಸೊಪ್ಪನ್ನ ನೀವು ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟಿರ್ತೀರ. ನೆಕ್ಸ್ಟ್ ಗುರುವಾರ ದಿನ ಕೂಡ ನಾವು ಬೇವಿನ ಎಳೆಯಲ್ಲಿ ಬರೆದುಬಿಟ್ಟು ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕಾ ಅಂದರೆ ಇಲ್ಲ, ಪರವಾಗಿಲ್ಲ, ಒಂದು ದಿನ ಆ ಥರ ಮಾಡಬೇಕು. 2ನೇ ದಿನ ನೀವು ಕುತ್ಕೊಂಡು 108 ಬಾರಿ ಸಾಯಿ ಮಂತ್ರವನ್ನು ತಗೊಂಡು ಹೇಳ್ಕೋಬೇಕು.
ಅದೇ ಥರ ಪೂಜೆ ಮಾಡಿ. ಸೇಮ್ ನೀವು ಯಾವ ಥರ ಈ ಸಂಕ್ರಾಂತಿ ಹಬ್ಬದ ದಿನ ಮಾಡಿರ್ತೀರೋ ಅದೇ ಥರ ಗುರುವಾರ ಕೂಡ ಮಾಡಬೇಕು. ತೆಂಗಿನಕಾಯಿ ಒಂದು ದಿನ ಹೊಡೆದ್ರೆ ಸಾಕು. ಇನ್ ಕೇಸ್ ನಾವು ನಾಳೆನೂ ಹೊಡಿತೀವಿ ಅಂದರೆ ಗುರುವಾರನೂ ಹೊಡಿಬೋದು ಅಥವಾ ಶುಕ್ರವಾರನೂ ಕೂಡ ಹೊಡಿಬೋದು. ಇಲ್ಲ ನಾನು ಗುರುವಾರ ದಿನ ಸಾಯಿಯಪ್ಪ ಮಂದಿರಕ್ಕೆ ಹೋಗ್ಬಿಟ್ಟು ಅಲ್ಲಿ ತೆಂಗಿನಕಾಯಿ ಹೊಡೆದ್ಬಿಟ್ಟು, ಇಲ್ಲ ಅಂದರೆ ತೆಂಗಿನಕಾಯಿ ದುನಿಯಲ್ಲಿ ಹಾಕ್ಬಿಟ್ಟು ಬರ್ತೀನಿ ಅಂದರೆ ಅದು ಕೂಡ ತೊಂದರೆ ಇಲ್ಲ, ಪರವಾಗಿಲ್ಲ, ಹಂಗೂ ಮಾಡ್ಬೋದು. ಅಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೆ ಗುರುವಾರ ದಿನ ಅಲ್ಲಿ ಮಕ್ಕಳಿಗೆ ಅಥವಾ ಡೆವೋಟೀಸ್ ಯಾರ್ಯಾರು ಬರ್ತಾರೋ ಅಲ್ಲಿಗೆ ಬಿಸ್ಕೆಟ್ಸ್ ಅಥವಾ ನಿಮ್ಮ ಕೈಯಿಂದ ನೀವೇನು ತಗೊಂಡು ಹೋಗಿರ್ತೀರೋ ಪ್ರಸಾದ ಅಂತ ಅದನ್ನು ಅಲ್ಲಿ ಹಂಚಿಬಿಟ್ಟು ಬರ್ಬೋದು. ಗುರುವಾರ ದಿನ ಕೂಡ ಅದೇ ಥರ ಮಾಡಬೇಕು. ನಾವು ಆ ಥರ ಮಾಡೋಕ್ಕೆ ಆಗಲ್ಲ ಅಂದರೆ ಮನೆಯಲ್ಲಿ ಮಾತ್ರ ಪೂಜೆ ಮಾಡ್ಕೊಂಡಿದ್ರೆ ನೀವು ಮನೆ ಹತ್ರ ನಾಯಿಗಳಿಗೆ ಅಥವಾ ಇರುವೆಗೆ, ಹಸುಗೆ, ಈ ಥರ ಜೀವಿಗೆ ನೀವೇನು ಪ್ರಸಾದ ಮಾಡಿರ್ತೀರೋ ಅದನ್ನು ಅಲ್ಲಿ ತಿನ್ನಿಸ್ಬೇಕು. ಈ ಥರ ಖಂಡಿತ 3 ದಿನಗಳು ಕೂಡ ನೈವೇದ್ಯ ಅಂತ ಮಾಡಿರೋದು ಯಾವುದೇ ಒಂದು ಪ್ರಾಣಿಗೆ ಕೊಡಬೇಕು. ಆಮೇಲೆ ನಿಮ್ಮ ಸಂಕಲ್ಪನೆ ಬೇಗ ಈಡೇರಬೇಕು ಅಂದರೆ, ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಬರಬೇಕು ಅಂದರೆ ಪ್ರತಿದಿನ ಸಾಯಿಯಪ್ಪ ಧ್ಯಾನ ಮಾಡಿ 108 ಬಾರಿ ಸಾಯಿಯಪ್ಪ ಮಂತ್ರವನ್ನು ಹೇಳ್ಕೊಳ್ಳಿ. ಆಮೇಲೆ ಪಾಸಿಟಿವ್ ಆಗಿ ಇರಬೇಕು. ಒಬ್ಬರ ಬಗ್ಗೆ ಚಿಂತೆ ಮಾಡಬಾರ್ದು, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಇದೊಂದು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಸಂಕಲ್ಪನೆ ಮಾಡಿಕೊಂಡು ನಾಳೆ ಸಂಕ್ರಾಂತಿ ಹಬ್ಬದ ದಿನ ಈ ಪೂಜೆನ ಮಾಡಿ ಖಂಡಿತ ಈ ವರ್ಷದಲ್ಲಿ ನೀವು ಅನ್ಕೊಂಡಿರೋದು ನೆರವೇರುತ್ತೆ. ನಾನು ಕೂಡ ಸಾಯಿಯಪ್ಪ ಮಂದಿರಕ್ಕೆ ಗುರುವಾರ ಹೋಗ್ತೀನಿ. ಆವತ್ತು ದಿನ ನಮ್ಮ ಸಾಯಿ ಭಕ್ತರು ಎಲ್ಲೆಲ್ಲಿರ್ತಾರೋ ಎಲ್ಲರೂ ಕೂಡ ಸಾಯಿ ಆಶೀರ್ವಾದ ಮೂಲಕ ಚೆನ್ನಾಗಿರಬೇಕು ಅಂತ ನಾನು ಬೇಡ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.